ನಾವು ಹುಟ್ಟಬೇಕಾದ್ರೆ ಹೆಸರಿರಲ್ಲ, ಆದ್ರೆ ನಾವು ಸಾಯೋವಾಗ ಹೆಸರಿರುತ್ತಷ್ಟೇ. ನನ್ನ ಪ್ರಕಾರ ಮನುಷ್ಯ ಬದುಕಿರ್ಬೇಕಾದ್ರೆ ಆ ಹೆಸರನ್ನ ಹಾಳು ಮಾಡ್ಕೋಬಾರ್ದೆ ಹೊರತು ಬದಲಾಯಿಸ್ಕೊಂಡ್ರೆ ತಪ್ಪೇನಿಲ್ವಲ್ಲ. ಆದ್ರೂ ಈ ಹೆಸರಿಂದಾನೆ ಸಂಬಂಧಗಳ ಮಧ್ಯೆ ಗೋಡೆ ಹುಟ್ಕೊಳ್ಳುತ್ತೇನೋ ಅಂತ ಅನ್ನಿಸ್ತಿದೆ ಮಾವ. ಗೋಡೆ ಮಧ್ಯ ನಿಂತು ಅದ್ರ ಹಿಂದೆ ಇರೋರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡೋದೇ ತಪ್ಪು. ಯಾಕಂದ್ರೆ ತಿಳ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದು ಪರಸ್ಪರ ಅರ್ಥ ಮಾಡ್ಕೊಳ್ಳೋದಮ್ಮ. ಅದರ ಅರ್ಥ ಒಬ್ರಿಗೊಬ್ರು ಕಾಣಲ್ಲ ಅಂದ್ಮೇಲೆ ಒಬ್ರು ಮನ್ಸು ಇನ್ನೊಬ್ರಿಗೆ ಹೇಗ್ ಕಾಣಕ್ ಸಾಧ್ಯ, ಹೇಗ್ ಅರ್ಥ ಮಾಡ್ಕೊಳಕ್ ಸಾಧ್ಯ? ಈಗ ಆ ಗೋಡೆ ಒಡೆಯೋದಕ್ಕೆ ನಾವ್ ಏನ್ ಮಾಡ್ಬೇಕು ಮಾವ? ಒಬ್ರಿಗೊಬ್ರು ಪರಸ್ಪರ ಮಾತಾಡಬೇಕು. ಒಂದ್ ನಿಮಿಷ ಇರು. ಎಲ್ಲಿಗ್ ಮಾವ? ಬಂದೆ ಇರಮ್ಮ. ಸಿಂಧು, ಏನಾಯ್ತು? ಭೈರವಿ ಈಗ ಸಿಂಧು ಆಗಿದ್ದಾಳಲ್ಲ, ಲೋಕ ಮೆಚ್ಚುತ್ತಾ ನಮ್ಮ ಮನೆಯವ್ರು ಮೆಚ್ಕೋತಾರ ಅಂತ ಈ ತಂಡಿನಲ್ಲೂ ತಲೆ ಬಿಸಿ ಮಾಡ್ಕೊಂಡಿದ್ದಾಳೆ. ಸಿಂಧು, ನಾನ್ ನಿನ್ನೆ ನಿಮ್ಗೆ ಹೇಳ್ದೆ, ಯಾರೇ ಆಗಿದ್ರು ನೀವು ನನ್ನ ಡ್ರೀಮ್ ಗರ್ಲೆ. ನಿಮ್ಮನ್ನ ನಾನು ಮೊದಲನೇ ಸಾರಿ ನನ್ನ ಕಣ್ಣಿಂದ ನೋಡಿದ್ದಲ್ಲ, ನನ್ನ ಹೃದಯದಿಂದ, ನನ್ನ ಮನಸ್ಸಿಂದ ನೋಡಿದ್ದು. ಆದ್ರೂ ನಿಮಗ್ ಯಾಕೆ ಅನುಮಾನ? ಅವತ್ತಾಗಿರೋದಕ್ಕೂ ಇವತ್ತಿಲ್ಲ ಆಗ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನೇ ಆದ್ರೂ ನನ್ ಜೊತೆ ಇರೋದು ನೀವೇ ತಾನೆ. ನೀವ್ ಹೇಗೆ ಇದ್ರೂ ನಂಗೆ ಇಷ್ಟನೇ. ಆದ್ರೆ ಆಕ್ಚುಯಲ್ ಪ್ರಾಬ್ಲಮ್ ಇದಲ್ಲ ಅಂತ ನಂಗೆ ಗೊತ್ತು. ನಿಮ್ಗೆ ಮಾಮ್ ಬಗ್ಗೆ, ಅತ್ತಿಗೆ ಬಗ್ಗೆ ತಾನೆ ಯೋಚನೆ. ಒಂದಿನ ಎಲ್ಲರಿಗೂ ನೀವ್ ಯಾಕೆ ಹೀಗೆ ಮಾಡಿದ್ರಿ ಅಂತ ಗೊತ್ತಾಗತ್ತೆ. ಸೊ ಈಗ ಪ್ಲೀಸ್ ನೀವ್ ಯೋಚನೆ ಮಾಡಬೇಡಿ. ಅದೇನೇ ಆದ್ರೂ ಏನೇ ಇದ್ರೂ ಈ ವಿರಾಟ್ ನಿಮ್ ಜೊತೆ ಇರ್ತಾನೆ. ಸಿಂಧು, ಡೋಂಟ್ ವರಿ. ಸರಿನಮ್ಮ. ಅಮಾವಾಸ್ಯೆ ಅನ್ಕೊಂಡಿದ್ ರಾತ್ರಿನಲ್ಲಿ ಬೆಳದಿಂಗ್ಲೇ ತುಂಬೋಯ್ತಲ್ಲ. ಹೀಗೆ ನೀವಿಬ್ರು ನಗ್ನಗ್ತಾ ಪರಸ್ಪರ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬದುಕಿ. ಹ್ಞೂ ಅಪ್ಪ, ಬನ್ನಿ.
ಇಷ್ಟು ದಿನ ಭೈರವಿಯಾಗಿ ನಾನ್ ಬದುಕಿದ್ದೆ ನನ್ನ ಅಕ್ಕಂಗೋಸ್ಕರ.